ಹಾಗೆ ಜೊತೆಯಲ್ಲಿ ಶ್ರೀಮತಿ ಗೀತಾ ಅವರು ಕೂಡ, ನಿಮಗೂ ಅದೇ ಮ್ಯಾಮ್, ಎಲ್ಲರೂ ಹಾಗೆ ಕೇಳ್ತಾರೆ, ಇವತ್ತು ಹಾಗೆ ಇದ್ದೀರಾ ಅಂತ ಬಹಳ ಹೆಮ್ಮೆ ಅನ್ಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಹುತೇಕ ಹಿಟ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದು ಬಹುಭಾಷಾ ಕಲಾವಿದೆ, ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀವಿ. ಚಿತ್ರರಂಗದ ವೃತ್ತಿ ಬದುಕನ್ನ ಆರಂಭ ಮಾಡೋದಕ್ಕೆ ಅದೊಂದು ಸಿನಿಮಾ ಸಾಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಹೇಳಿದ್ದು ಅದು ಶ್ರೀತ ರಾಮಕೃಷ್ಣ ಅವರಿಗೆ. ನಮ್ಮ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಟ, ಪ್ರಖ್ಯಾತ ಚಲನಚಿತ್ರ ಕಲಾವಿದ ಶ್ರೀತ ರಾಮಕೃಷ್ಣ ಅವರ ಜೊತೆಯಲ್ಲಿದ್ದಾರೆ. ನಾನು ಪ್ರೀತಿಯಿಂದ ಅವರನ್ನ ವಂದಿಸಿ ಗೌರವದಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಬಾರಿ ಪ್ರಶಸ್ತಿಯನ್ನ ನಾವು ಗೌರವದಿಂದ ನೀಡ್ತಾ ಇರೋದು ರಂಗಭೂಮಿ ಕ್ಷೇತ್ರದಿಂದ ಶ್ರೀಮತಿ ಪುಷ್ಪಮಾಲಾ ಎ ಅಣ್ಣಿಗೇರಿಯವರು. ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಚಲನಚಿತ್ರ ಕ್ಷೇತ್ರದಿಂದ ಶ್ರೀ ಬಿ ಗುರುರಾಜ್ ಅವರು, ದಯಮಾಡಿ ಅವರಿಬ್ಬರನ್ನೂ ಕೂಡ ವೇದಿಕೆ ಮೇಲೆ ಕರೆತರಬೇಕು ಅಂತ ಕೇಳ್ಕೊಳ್ತೀನಿ. ಅಂತೆ ಡಾಕ್ಟರ್ ರಾಜ್ಕುಮಾರ್ ಅಥವಾ ವರದಣ್ಣ ಅಂತ ಹೇಳಿದ್ರೆ ಅವರ ಕುಟುಂಬದ ಶಕ್ತಿ, ಅದುವೇ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹಾಗೆ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಅವರು. ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಕರ್ಕೊಂಡು ಬರಬೇಕು. ಜೊತೆಗೆ ಇಡೀ ಕಾರ್ಯಕ್ರಮದ ರೂಪರೇಷೆಗಳಿಗೆ ವಿಶೇಷವಾಗಿ ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯಕ್ರಮವನ್ನು ರೂಪಿಸೋ ಜವಾಬ್ದಾರಿ ಅದುವೇ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಆಶಯ ನುಡಿಯ ಜೊತೆಗೆ ವೇದಿಕೆಯಲ್ಲಿ ಕೂಡ ಜೊತೆಯಾಗ್ತಾ ಇದ್ದಾರೆ. SP ವರದರಾಜು ಆತ್ಮೀಯರ ಬಳಗ ಈ 20 ವರ್ಷಗಳ ಪ್ರತಿ ವರ್ಷ ಒಂದು ವರ್ಷವೂ ಕೂಡ ಬಿಡದೆ ಆ ನಿರಂತರವಾದಂತಹ ನೆನಪುಗಳ ಜೊತೆಗೆ ಮತ್ತೆ ಮತ್ತೆ ನಾವೆಲ್ಲರೂ ಕೂಡ ಗೌರವಿಸಿ ಆರಾಧಿಸುವ ಕೆಲಸಕ್ಕೆ ಈ ಕಾರ್ಯಕ್ರಮ ಸಜ್ಜಾಗಿದೆ. ಅಂತೆ ಈ ವರ್ಷವೂ ಕೂಡ ಅದರ ಸಂಭ್ರಮ ಇನ್ನೊಂದಷ್ಟು ಇಮ್ಮಡಿಯಾಗುವಂತೆ ಮಾಡಿದೆ. 20ರ ನೆನಪು ಇನ್ನೊಂದಷ್ಟು ಸಮೃದ್ಧತೆಯಿಂದ ಕೂಡ್ಲಿ ಅಂತ ಹೇಳಿ ಆಶಿಸಿದ್ದಾರೆ. SP ವರದರಾಜು ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೆ ನಾವೆಲ್ಲರೂ ಸೇರೋ ನಮಸ್ಕಾರ ಹೇಳುವಂಥದ್ದು. ನಾವೇನಾದ್ರೂ ಹಲವು ವಿಚಾರಗಳನ್ನ ಅವರ ಬಗ್ಗೆ ತಿಳ್ಕೊಂಡಿದ್ದು ಎಲ್ಲರೂ ಕೂಡ ಇಲ್ಲಿದ್ದೀರಾ, ಮತ್ತೆ ನಾನು ಅದನ್ನ ಹೇಳುವಂತ ಅವಶ್ಯಕತೆಯೇ ಇಲ್ಲ. ಹಾಗಾಗಿ SP ವರದರಾಜು ಅವರು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರೆ ತಪ್ಪಿಲ್ಲ. ಅವರಿಲ್ಲದೆ ಇವರಿಲ್ಲ, ಇವರಿಲ್ಲದೆ ಅವರಿಲ್ಲ. ಕಡೆ ದಿನ ನೆನಪಿಸ್ಕೊಂಡ್ರು ಕೂಡ 2 ತಿಂಗಳ ಅಂತರದಲ್ಲಿ ಒಬ್ರನ್ನೊಬ್ರು ಸೇರ್ಕೊಂಡ್ರು ಜೊತೆನಲ್ಲಿ ಅಂತ. ನಾನು ಇನ್ನೀಗ ಈ ಸಭೆಯ ಕಾರ್ಯಕ್ರಮದಲ್ಲಿ